ಯಿಂದ ಏನು ಸಿದ್ಧವಾಯಿತೆಂದರೆ, ನಾನು ಎಂಬ ಪದಾರ್ಥದಲ್ಲಿ ಸಕಲ ಪ್ರಾಣಿಗಳಿಗೂ ಮಿಗಿಲಿಲ್ಲದ ಪ್ರೀತಿ ಇರುತ್ತದೆ. ನಾನು ಎಂಬ ಪದಾರ್ಥದಲ್ಲಿ ಮಿಗಿಲಿಲ್ಲದ ಪ್ರೇಮ ಇದೆ ಎಲ್ಲರಿಗೂ. ಅವರವರಿಗೆ ಬೇಜಾರಾಗ್ಬಿಟ್ರೆ ಅಪ್ಪನೂ ಬೇಡ ಅಮ್ಮನೂ ಬೇಡ, ಎಲ್ಲರಿಗೂ. ನಿಮ್ಗೆ ಎಷ್ಟ ಅಂದ್ರೆ ಸಹಜವಾಗಿ ಹೇಳ್ಕೊಡ್ತೀನಿ, ಎಲ್ರಿಗೂ ಪ್ರೇಮ ಇದೆ. ನನ್ನದಿದು ಎಂಬ ಕಾರಣದಿಂದಲೇ ಭೋಗವು ಭೋಗ್ಯ ಪದಾರ್ಥಗಳು ಬೇಕಾಗುತ್ತವೆ. ಯಾಕೆ ಬೇಕಾಗುತ್ತೆ? ನಂದು ಬೇಕಾಗುತ್ತೆ. ನನ್ನ ತನ ಬರ್ತಾ ಪ್ರಿಯವಾಗಲ್ಲ. ನಮ್ಗೆ ಯಾವ್ದೋ ಬಿಲ್ಡಿಂಗ್ ನೋಡಿದ್ರೆ ನಿಮ್ಗೆ ಸಂತೋಷ ಆಗಲ್ಲ, ನಮ್ದಲ್ಲ, ನಮ್ಮ ಆಶ್ರಮ, ನಮ್ಮ ನೆಂಟರು, ನಮ್ಮ ಇಷ್ಟರು ಪ್ರಿಯ ಆಗುತ್ತೆ. ನಿಮ್ಮ ಅಪ್ಪ ಅಮ್ಮ ಖುಷಿ ಆಗೋಣ, ಯಾಕೆ ಹೇಳೋ? ನಮ್ಮಪ್ಪ ನಂದಾಗ್ಬಿಟ್ರೆ ಖುಷಿ ಆಗುತ್ತೆ. ಒಬ್ಬರಿಗಾಗಿ ಮತ್ತೊಬ್ಬರು ಭೋಗವನ್ನು ಮಾಡುವುದಕ್ಕೆ ಆಗುವಂತೆಯೇ ಇಲ್ಲ. ನಾನೆಂಬ ಪದಾರ್ಥವು ಭೋಕ್ತೃತ್ವ ಶಕ್ತಿಯಿಂದ ಕೂಡಿಕೊಂಡು ವ್ಯವಹಾರದಲ್ಲಿ ಎಲ್ಲವನ್ನೂ ತನಗೆ ಅಡಿಯಾಳಾಗಿ ಮಾಡಿಕೊಂಡು ತಾನೇ ಸುಖದ ಬುಗ್ಗೆ ಎಂಬ ಭ್ರಾಂತಿಯನ್ನು ನಮಗೆ ಉಂಟು ಮಾಡುತ್ತಿರುವುದು. ಈಗ ಅದ್ರ ಬಗ್ಗೆ ವಿವೇಕ ಇಲ್ಲ. ಅದೇ ಸುಖದ ಬುಗ್ಗೆ, ನಾನು ನೋಡಿದ್ರೆ ಸುಖದ ಸುಖ ಅಂತ ಇದೆ. ಆದರೂ ಇದು ನಿಜವಲ್ಲ. ಏಕೆಂದರೆ ಇದಕ್ಕೆ ಸುಖದ ಸಂಬಂಧವಿರುವಂತೆ ದುಃಖದ ಸಂಬಂಧವೂ ಇರುತ್ತದೆ. ದುಃಖ ಸಂಬಂಧ ಇದ್ದು ಬಿಟ್ರೆ ಸುಖ ವಿರುದ್ಧವಾದ ಎರಡು ಸಂಬಂಧ ಅವನಿಗೆ ಇರಬಾರ್ದು. ಸುಖ ದುಃಖರು ನೋಡುವಂತ ನಿಧಾನ, ಅವನಿಗೆ ಸುಖ ಸಂಬಂಧವೂ ಇಲ್ಲ, ದುಃಖ ಸಂಬಂಧವೂ ಇಲ್ಲ. ಅದು ಅವ್ನು ಸುಖ ಅಂತ ಅಂತೀವಿ. ಯಾಕೆ ಅಂದ್ರೆ ಕಂಡ್ಕೊಳಕ್ ಹೋಗ್ರಿ ಅವದೇ ಆನಂದ ಅಂತ ಹೇಳೋಕ್ಕೆ. ಪ್ರೇರಣೆ ಅರ್ಥಕ್ಕೆ ಸುಖ ಅಂತ ಅಂತೀವಿ ಹೊರತು ನಿಮ್ ಸುಖದ ಗುಣ ಅಲ್ಲ ಅದು. ನಾನಿದ್ದರೆ ಸರ್ವವೂ ಇದ್ದಂತೆ ಎಂದು ತಿಳಿಯುವ ಮನುಷ್ಯನು ಈ ಸಂಸಾರವೆಲ್ಲ ದುಃಖಮಯವೆಂದು, ಇದಕ್ಕೆ ಪರಿಹಾರವೇ ಇಲ್ಲವೆಂದು ಎಣಿಸಿದರೆ ಆತ್ಮಹತ್ಯವನ್ನೇ ಮಾಡಿಕೊಳ್ಳುವುದಕ್ಕೆ ಸಿದ್ಧನಾಗಿರುತ್ತಾನೆ. ಈ ಜೀವನ ಸುಖ ಇಲ್ಲ, ಏನು ಹುರುಳಿಲ್ಲ ಅಂತ ಅನ್ಸ್ಬಿಟ್ಟು ಅಂದ್ರೆ ನಾನು ಹೊರಟೋಗ್ತೀನಿ, ಸಾಯ್ತೀನಿ ಅಂತ ಅಷ್ಟು ಮಟ್ಟಿದ. ನಾನು ಎಂಬ ಮಾತಿಗೆ ನಿಜವಾಗಿ ಅರ್ಥವಾದದ್ದು ಈ ನಾನು ಎಂಬುದಕ್ಕೆ ಸಾಕ್ಷಿಯಾದ ನಮ್ಮ ಸ್ವರೂಪವಾಗಿರುತ್ತದೆ. ಅದು ನಮಗೆ ಯಾವಾಗಲೂ ಬೇಡವೆನಿಸುವುದಿಲ್ಲ, ಅದನ್ನು ಬಿಡುವುದಕ್ಕೆ ಆಗುವಂತಿಲ್ಲ. ಬಿಡ್ಬೋದು, ನಾನು ಅದನ್ನು ನೋಡುತ್ತಿರೋ ಅನುಭವವನ್ನು ಬಿಡಕ್ಕಾಗಲ್ಲ, ಅದು ಬೇಡ ಅಂತ ಅನ್ಸಲ್ಲ. ಅದು ಅದರ ಕಣ್ಣಿನಿಂದ ನೋಡಿದಾಗ ಈ ನಾನು ಎಂಬ ಪದಾರ್ಥದಲ್ಲಿ ನಮಗೆ ಮೊದಲಿದ್ದ ಹೆಚ್ಚಿನ ಮೋಹವು ಕಡಿಮೆಯಾಗಿ ಬಿಡುತ್ತದೆ. ಅದು ಗೊತ್ತಾಗುತ್ತಲೋ ಈ ನಾನು ಅಂದ್ರೆ ಮೋಹ ಕಮ್ಮಿ ಆಗ್ತಾ ಬರುತ್ತೆ. ಇಲ್ಲ ಅದು ಇದೇ ನಾನು ಅಂತ ಬಿಟ್ರೆ ಡೂಪ್ಲಿಕೇಟ್ ಅನ್ನೇ ಯಾರ್ದೋ ವಾಚ್ಕೊಂಡು ನಂದು ಅನ್ಕೊಂಡ್ರೆ ಇದನ್ನೇ ಪ್ರೀತಿಸ್ತಾ ಇರ್ತೀವಿ. ಅದು ನಿಂದಲ್ಲ, ಹೌದಾ ನಂದಲ್ಲ, ಪಕ್ಕದ ಆಮೇಲೆ ಬಿಟ್ಬಿಡ್ತೀವಿ. ಬಿಡುತ್ತೆ. ಜ್ಞಾನ ಯಾವುದನ್ನು ಪ್ರೀತಿಸುತ್ತೆ, ದರಿದ್ರದು. ಈ ನಾನು ಎಂಬುದರಲ್ಲಿದ್ದ ಸುಖವು, ಇದರ ಮೂಲಕ ವೃತ್ತಿಯಲ್ಲಿಯೂ ವಿಷಯಗಳಲ್ಲಿಯೂ ತೋರಿಕೊಂಡ ಸುಖವು ನಿಜವಾಗಿ ಸಾಕ್ಷಿಯೇ. ಆ ಸಾಕ್ಷಿಯೇ ಸುಖದ ತಿರುಳು ಎಂಬುದು ನಿಶ್ಚಿತವಾಗಿ ಬಿಡುತ್ತದೆ. ತೈತ್ತರೀಯೋಪನಿಷತ್ತಿನಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎಂಬ 5 ಬಗೆಯ ಅವಿದ್ಯಾಕಲ್ಪಿತವಾದ ಸುಳ್ಳು ಆತ್ಮರುಗಳನ್ನು ಹೇಳಿದ ಬಳಿಕ ನಿಜವಾದ ಸುಖದ ತಿರುಳಾದ ಆನಂದ ರೂಪವಾದ ಆತ್ಮನನ್ನು ತಿಳಿಸಿಕೊಟ್ಟಿರುತ್ತದೆ. ಆ ಪಟ್ಟಿಯಲ್ಲಿ ಮನೋಮಯನೆಂಬ ಆತ್ಮನು ವಿಷಯವನ್ನು ತಿಳಿದುಕೊಳ್ಳುವವನು, ವಿಜ್ಞಾನಮಯನೆಂದರೆ ನಿಶ್ಚಯ ಮಾಡಿ ಕರ್ಮವನ್ನು ಮಾಡುವವನು, ಆನಂದಮಯನೆಂದರೆ ಎಲ್ಲಕ್ಕೂ ಒಳಗಿರುವ ಭೋಕ್ತನು ಎಂದು ವರ್ಣಿಸಿರುತ್ತದೆ. ಆ ಆನಂದಮಯವನ್ನೇ ನಾವು ಇಲ್ಲಿ ನಾನೆಂಬ ಭೋಕ್ತನು ಎಂದು ಹೇಳಿರುವುದು. ಆನಂದಮಯವನ್ನೇ ಅವನಿಗೆ ಪ್ರಿಯವೆಂಬುದೇ ತಲೆಯೆಂದು, ಮೋದವು ಬಲಪಕ್ಕವೆಂದು, ಪ್ರಮೋದವು ಎಡಪಕ್ಕವೆಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಎಲ್ಲಕ್ಕೂ ಅವನು ಹೆಚ್ಚು ಪ್ರಿಯನಾಗಿರುವುದರಿಂದ ಪ್ರಿಯವೇ ಅವನ ತಲೆಯು. ವಿಷಯಗಳ ಮೂಲಕ ಹಿಗ್ಗನ್ನು ಪಡೆಯುವ ಮೋದ ಪ್ರಮೋದಗಳೇ ಅವನ ಪಕ್ಕಗಳು. ಅವನ ತಿರುಳು ಆನಂದ ರೂಪನಾದ ಸಾಕ್ಷಿಯು. ಆನಂದ ಆತ್ಮ. ಆನಂದ ಆತ್ಮ ಅನ್ನೋದು ಭಕ್ತಾತ್ಮನೋ, ಕೋಶಾತ್ಮನೋ, ಪರಮಾತ್ಮ ಆನಂದಾತ್ಮ. ಯಾಕೆ ನೋಡಿದ್ವಿ ಅವನ ತಿರುಳು ಆನಂದ ರೂಪವಾದ ಸಾಕ್ಷಿಯು. ಆನಂದ ಐತಿ ಪರಬ್ರಹ್ಮ ಬಿಡಿದಾರೆ ಭಾಷೆಗಾರರು. ಮತ್ತೆ ಡೌಟು
ಒಂದು ಆತ್ಮ ಮಾಡಿಕೊಂಡಾಗ ಸಾಕ್ಷಿಯ ಸ್ವರೂಪದಲ್ಲಿ ಯಾವ ಭೇದವಾಗಲಿ ಯಾವ ವಿಭಾಗವಾಗಲಿ ಇಲ್ಲವೆಂದು ತಾನೇ ಏರ್ಪಡುತ್ತದೆ. ಆನಂದದಲ್ಲಿ ತಾರತಮ್ಯ. ಆನಂದದ 3 ಅಂತಸ್ತುಗಳು. ಈ ಪ್ರಕಾಶದಲ್ಲಿ ನಾವು ಅರಿವಿನ ಪ್ರಕರಣದಲ್ಲಿ ತುಳಿದ ಹಾದಿಯನ್ನೇ ಮತ್ತೆ ತುಳಿಯಬೇಕಾಗಿರುತ್ತದೆ. ಅದೇ ಆಕ್ಷೇಪಗಳನ್ನು ಹಾಕಿಕೊಂಡು ಅದೇ ಜಾತಿಯ ಪರಿಹಾರಗಳನ್ನು ಹೇಳಬೇಕಾಗುತ್ತದೆ. ಕೆಲವು ಸಂದರ್ಭಗಳಲ್ಲಿ ಆಯಾ ವಿಚಾರದಲ್ಲಿ ಅರಿವು ಎಂಬ ಮಾತನ್ನು ತೆಗೆದು ಆನಂದ ಎಂಬ ಮಾತನ್ನಿಟ್ಟುಕೊಂಡರೆ ಪ್ರಕೃತ ವಿಚಾರಕ್ಕೆ ಹೊಂದಿಬಿಡುವುದೆನ್ನುವಷ್ಟು ನಿಕಟ ಸಂಬಂಧವು ಈ 2 ವಿಚಾರಗಳಿಗೂ ಇದ್ದುಕೊಂಡಿರುತ್ತದೆ. ಆದ್ದರಿಂದ ನಾವು ಹಿಂದೆ ಹೇಳಿರುವ ಅನೇಕ ವಿಚಾರಗಳನ್ನು ಪರಾಮರ್ಶಪೂರ್ವಕವಾಗಿ ಬಹು ಸಂಕ್ಷೇಪವಾಗಿ ತಿಳಿಸಿ ಹೆಚ್ಚಿಗೆಯ ವಿಷಯಗಳನ್ನು ಮಾತ್ರ ಇಲ್ಲಿ ವಿವರಿಸುತ್ತೇವೆ. ವಾಚಕರು ಆಯಾ ಸಂಖ್ಯೆಯ ಝಳಕುಗಳನ್ನು ಇನ್ನೊಮ್ಮೆ ಓದಿ ಆಯಾ ಸಂದರ್ಭಕ್ಕೆ ಬೇಕಾದ ಹೆಚ್ಚು ವಿವರಗಳನ್ನು ಊಹಿಸಿಕೊಳ್ಳಬೇಕು. ಇದು ಈ ಕಿರಣಕ್ಕೆ ಅಲ್ಲದೆ ಈ ಪ್ರಕಾಶದ ಕಿರಣಗಳಿಗೆಲ್ಲ ಅನ್ವಯಿಸತಕ್ಕ ಸೂಚನೆಯಾಗಿದೆ. ಏನು ಯಾವ್ದು ಪ್ರಕಾಶ? ಆಂಗ್ಲ ತಾರತಮ್ಯ ಪ್ರಕಾಶವ, ಆನ 3 ಅಂತಸ್ತುಗಳು ಕಿರಣ. ಏನ್ ಮಾಡ್ಕೊಂಡಿದಪ್ಪ? ಖಾ ಅನ್ನೋದು ಪ್ರಕಾಶ ಇರ್ಬೇಕು, 3 ಅಂತಸ್ತುಗಳು ಕಿರಣ. ಆನಂದವು ನಿರ್ಭೇದವೂ ನಿರ್ವಿಭಾಗವೂ ಆದ ಆತ್ಮನೇ ಎಂಬುದೇ ನಿಜವಾದರೆ ಅವಸ್ಥೆಗಳು ಎಲ್ಲಿಂದ ಬಂದವು? ಅವುಗಳಲ್ಲಿರುವ ಸುಖ ದುಃಖ ವಿಭಾಗವು ಹೇಗಾಯಿತು? ಜನರಲ್ಲಿ ಸುಖವೂ ದುಃಖವೂ ತಾರತಮ್ಯದಿಂದ ಇರುವುದೆಂದು ನಂಬಿರುವುದರಿಂದಲೇ ಅಲ್ಲವೇ ಒಬ್ಬರಿಗೊಬ್ಬರು ಉಪಕಾರವನ್ನಾಗಲಿ ಅಪಕಾರವನ್ನಾಗಲಿ ಮಾಡುವುದಕ್ಕೆ ಹವಣಿಸುವ ವ್ಯವಹಾರವು ಸಾಗುತ್ತದೆ. ವಿಷಯಗಳಿಂದ ಯಾವ ಸುಖವೂ ನಿಜವಾಗಿ ನಮಗೆ ಉಂಟಾಗುವ ಹಾಗೆಯೇ ಇಲ್ಲದಿದ್ದರೆ ಅವುಗಳಿದ್ದಾಗಲೇ ಸುಖವಾಗುವುದೆಂಬ ನಿಯಮವೇಕೆ ಆಯಿತು? ಹೀಗಿರುವುದರಿಂದ ಅವಸ್ಥೆಗಳಲ್ಲಿ ಯಾವುದೋ ಒಂದು ಬಗೆಯ ಸುಖವೂ ಇದೆ ಎಂದೇ ಹೇಳಬೇಕಲ್ಲವೇ ಎಂಬುದೊಂದು ಶಂಕೆಯು ಅದ್ವಿತೀಯಾನಂದವಾದದ ವಿಷಯಕ್ಕೆ ಉಂಟಾಗುವುದು ನಿಜ. ಇದಕ್ಕೆ ಉತ್ತರವನ್ನು ಇರುವಿಗೂ ಅರಿವಿಗೂ ನಾವು ಹೇಳಿರುವಂತೆ ಸುಖಕ್ಕೂ ಅಂತಸ್ತುಗಳನ್ನು ಕಲ್ಪಿಸಿ ಹೇಳಬಹುದಾಗಿರುತ್ತದೆ. ಅವಸ್ಥೆಗಳನ್ನು ಕಾಣುವ ಸಾಕ್ಷಿಯ ಸುಖವು ಪಾರಮಾರ್ಥಿಕವಾದದ್ದು, ಏಕೆಂದರೆ ಅದು ಮತ್ತೊಂದರಿಂದ ಉಂಟಾಗುವುದಿಲ್ಲ. ಅದು ಕಾಲ ದೇಶ ನಿಮಿತ್ತಗಳನ್ನು ಬಯಸದೆ ಹುಟ್ಟು ಹೊಂದುಗಳಿಲ್ಲದೆ ಇದ್ದಂತೆಯೇ ಇರತಕ್ಕದ್ದಾಗಿವೆ. ವಿಷಯಗಳ ನಿಮಿತ್ತದಿಂದಾಗುವ ಸುಖವು ಅವುಗಳ ವ್ಯವಹಾರವಿರುವವರೆಗೆ ಮಾತ್ರವೇ ಇರುವುದರಿಂದ ವ್ಯಾವಹಾರಿಕ ಸುಖವು. ಕಲ್ಪಿತ ವಿಷಯಗಳಿಂದ ಕೂಡ ತತ್ಕಾಲಕ್ಕೆ ಸುಖವಾಗಬಹುದು. ಉದಾಹರಣೆಗೆ, ಅಸೂಯೆ ಇರುವ ಧನಿಕನಿಗೆ ಮತ್ತೊಬ್ಬನಿಗೆ ಹೆಚ್ಚು ಹಣವಿರುವುದೇ ದುಃಖವಾಗಿರುವುದು. ಅಲಸನಾದವನಿಗೆ ಕೆಲಸ ಮಾಡುವುದೆಂಬುದೇ ದುಃಖವಾಗುವುದು ಇತ್ಯಾದಿ. ಬಡತನ, ಸಾಲ, ಬೇನೆ ಮುಂತಾದವುಗಳನ್ನು ಸುಖವೆಂದು ಕರೆಯುವುದು ಹೇಗೆಂದು ಯಾರಾದರೂ ಕೇಳಬಹುದು. ಆದರೆ ಅವು ನಮ್ಮ ಸುಖವು ವ್ಯಕ್ತವಾಗುವುದಕ್ಕೆ ಇರುವ ಅಡ್ಡಿಯನ್ನು ಕಳೆಯುತ್ತಿರುವ ಸಾಧನವೇ ಆಗಿರುತ್ತದೆ. ಬಡತನ, ಸಾಲ, ಬೇನೆ ನಮ್ಮ ಸುಖವು ವ್ಯಕ್ತವಾಗುವುದು ಅಡ್ಡಿ ಕಳೆಯುತ್ತಂತ. ಏನ್ ಕಳೆಯುತ್ತದೋ? ಹೇಗೆ? ಅವು ಒಂದು ಯಾವ ಬಡತನ, ಸಾಲ, ಬೇನೆ ಸುಖಕ್ಕೆ ಹೇಗೆ ಸಾಧನ ಅಂದ್ರೆ ಸುಖವು ವ್ಯಕ್ತವಾಗುವುದಿಲ್ಲ ಆಗಿದೆ ವಾಕ್ಯ ಇದೆ. ಸುಖ ವ್ಯಕ್ತ ಆಗೋದಕ್ಕೆ ಅಡ್ಡಿ ಆಗ್ತಿರೋ ಸಾಧನಗಳು ಅಲ್ಲ, ಅಡ್ಡಿಯನ್ನು ಕಳೆಯತ್ತಂತೆ ಅದು. ಈ ರೀತಿಯ ತೋರಿಕೆಯ ವಸ್ತುಗಳಿಂದಲೂ ಬರಿಯ ಕಲ್ಪನೆಯಿಂದಲೂ ಆಗುವ ಸುಖವು ಪ್ರಾತಿಭಾಸಿಕವಾಗಿರುತ್ತದೆ. ಇರುವಿನಲ್ಲಿಯೂ ಅರಿವಿನಲ್ಲಿಯೂ ಪಾರಮಾರ್ಥಿಕಾದಿ ಭೇದಗಳನ್ನು ತೋರಿಸಿರುವಂತೆ ಸುಖದಲ್ಲಿಯೂ ಈ ಬಗೆಯ ಭೇದಗಳನ್ನು ತೋರಿಸಿರುವುದು ಪ್ರಾಚೀನ ಗ್ರಂಥಗಳಲ್ಲಿ ಕಂಡು ಬಂದಿಲ್ಲವಾದರೂ ಅದೇ ಯುಕ್ತಿಯಿಂದ ಇಲ್ಲಿಯೂ ಅಂತಸ್ತುಗಳನ್ನು ಕಲ್ಪಿಸುವುದು ಅಯುಕ್ತವಲ್ಲ. ಇನ್ನು ದುಃಖವೆಂಬುದೇನು ಎಂದು ವಿಚಾರ ಮಾಡೋಣ. ಜನರು ವ್ಯವಹಾರ ದುಃಖ ನಿರೂಪಣೆಯಲ್ಲಿ ದುಃಖ ನಿರೂಪಣೆ ಆಗದ
ಹಾ ಜನರು ವ್ಯವಹಾರದಲ್ಲಿ ಹೆಚ್ಚಿನ ಸುಖವನ್ನು ಕಂಡಾಗ ಪ್ರಾತಿಭಾಸಿಕ ಸುಖವನ್ನೇ ದುಃಖವೆಂದು ಕರೆಯುತ್ತಿರುವರು. ಸುಖವೆಂದು ಇಲ್ಲಿ ದುಃಖ ಅಂತಿದೆ ಗುರುಗಳೇ. ಇಟ್ಕೋಬೇಕು. ಪ್ರಾತಿಭಾಸಿಕ ಸುಖವನ್ನೇ ಸುಖಾಂಕ ಇದ್ದಾರೆ. ಪ್ರಾತಿಭಾಸಿಕ ದುಃಖಾಂಕ ಇರ್ತಾ ಇಲ್ಲಪ್ಪ. ಪ್ರಾತಿಭಾಸಿಕ ಸುಖ ಸುಖಾಂಕ ಇದ್ದಾಗ ನಿಜವಾಗ ಸುಖ ಅಲ್ಲ, ಅದು ತಪ್ಪಾಗಿದೆ. ಇದ್ಕೋಬೇಕಮ್ಮ. ಸುಖವೆಂದು ಕರೆಯುತ್ತಿರುವರು. ಜಿಂಜರ್ ಚಾಟ್ ತಿಂದ್ರೆ ಜಿಂಜರ್ ಚಾಟ್ ಆದ ಸುಖ ಅನ್ಸುತ್ತೆ. ಪ್ರಾತಿಭಾಸಿಕ ಅದು ನಾಲ್ಗೆಲ್ಲ ಹೊಡೆಯುತ್ತೆ. ಆ ಸ್ವಲ್ಪ ಹೊತ್ತಿಗೆ ಯಾಕೋ ತಿಂದೆ ಅನ್ಸುತ್ತೆ. ಉದಾಹರಣೆಗೆ, ಒಬ್ಬ ಮನುಷ್ಯನು ದುಃಖಕ್ಕೆ ಪ್ರತೀಕಾರವನ್ನು ಮಾಡಿಕೊಂಡರೆ ಅದನ್ನೇ ಸುಖವೆಂದು ಭ್ರಮಿಸಬಹುದು. ತಲೆಯ ಮೇಲಿನ ಹೊರೆಯು ಕೆಳಕ್ಕೆ ಇಳಿದರೆ ಭಾರವು ತಪ್ಪಿದ್ದೇ ಸುಖವೆನ್ನುವುದು. ರೋಗಕ್ಕೆ ಮದ್ದನ್ನು ಕುಡಿದು ವಾಸಿಯಾದರೆ ತನಗೆ ಸುಖವಾಯಿತೆಂದು ಬಗೆಯುವುದು ಈ ಕಾರಣದಿಂದಲೇ. ಮೇಲೆ ಬಡತನ ಸಾಲ ರೋಗ ಅದು ಸುಖಕ್ಕೆ ಸಾಧನ ಅಲ್ವಾ? ನಾವು ದುಃಖವೆನ್ನುತ್ತಿರುವುದು ಕೂಡ ನಿಜವಾಗಿ ಮೇಲೆ ಹೇಳಿದ 3 ಅಂತಸ್ತಿನ ಸುಖಗಳಲ್ಲಿಯೇ ಸೇರಿರುವುದರಿಂದ ಸುಖಕ್ಕಿಂತ ಬೇರೆಯಾದ ದುಃಖವೆಂಬುದೇ ಇಲ್ಲವೆಂದರೂ ಸಲ್ಲುತ್ತದೆಯಾದರೂ ವ್ಯವಹಾರದಲ್ಲಿ ಮೇಲಿನ ಅಂತಸ್ತಿನ ಸುಖದ ದೃಷ್ಟಿಯಿಂದ ಕೆಳಗಿನ ಅಂತಸ್ತಿನ ಸುಖವನ್ನೇ ದುಃಖವೆಂದು ವ್ಯವಹರಿಸುತ್ತಿದ್ದಾರೆ. ಆದ್ದರಿಂದ ಪಾರಮಾರ್ಥಿಕ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಸುಖವೇ ಆಗಿದೆ ಎಂಬ ಸಿದ್ಧಾಂತಕ್ಕೆ ಸುಖ ತಾರತಮ್ಯದಿಂದಲಾಗಲಿ ಸುಖ ದುಃಖ ವಿಭಾಗದಿಂದಲಾಗಲಿ ಯಾವ ಹಾನಿಯೂ ಇರುವುದಿಲ್ಲ. ಏನ್ ಗೊತ್ತಾ, ಕಮ್ಮಿ ಉಷ್ಣವನ್ನೇ ಶೀತ ಅನ್ನೋ ಹಾಗೇನೆ ಕಮ್ಮಿ ಲಾಭವನ್ನೇ ನಷ್ಟ ಅಂತ, ಅದು ಕಮ್ಮಿ ನಷ್ಟವನ್ನೇ ಲಾಭ ಅಂತ ಅನ್ನೋ ಹಾಗೆ ಇಷ್ಟು ಲಾಸ್ ಆಗೋದು. ಒಂದು ಅಪೇಕ್ಷಿತನೆ ಇಷ್ಟೇ ನಷ್ಟ ಆಯ್ತಲ್ಲ ಸದ್ಯ, ಲಾಭವೋ ನಷ್ಟವೋ ಅಂತ ಹೇಳಿದ್ರೆ ಇಷ್ಟು ಲಾಭ ಆಯ್ತು ಅಂತ, ಕಮ್ಮಿ ನಷ್ಟವನ್ನು ಲಾಭ ಆಯ್ತು ಅಂತಲೂ ಕಮ್ಮಿ ದುಃಖವನ್ನ ಸುಖ ಅಂತಲೂ ಕರೆದ ಹಾಗೇನೆ ಈ ಸಾಲ ಬೇರೆ ಬರ್ತನೂ ಕೂಡ ಇನ್ನೊಂದು ಹೋಲಿಸ್ಕೊಂಡ್ರೆ ಅದು ಒಂದು ರೀತಿ ಸುಖವೇ ಆಗತ್ತೆ ಅಂತ. ಇನ್ನೊಂದಕ್ಕೆ ಹೋಲಿಸ್ಕೊಂಡ್ರೆ ನನಗೆ ಹಲ್ಲುನೋವು, ಅವರಿಗೆ ಕ್ಯಾನ್ಸರು, ಮಾರಾಯ ಅದು ನಾನೇ ವಾಸಿ, ನನಗೆ ಇದು ಅವ್ರಿಗೆ ಅಂಥದ್ದು ಅಂತ ಹೇಳಿ ತನ್ನ ದುಃಖವನ್ನ ಸುಖ ರೋಗವನ್ನು ಇನ್ನೊಂದಕ್ಕೆ ಹೋಲಿಸ್ಕೊಂಡಾಗ ತನ್ನ ರೋಗ ಬರ್ತನೆ, ನಮಗೆ ಸಜ್ಜ ಒಂದೊತ್ತು ಗಂಜಿ ಅಲ್ಲಿದೆ ಅವ್ರಿಗೆ ಅದು ಇಲ್ಲ ಅಂತ ಹೇಳಿ ತನ್ನ ಬರ್ತನ ಸುಖ ಕಾಣಾಗತ್ತೆ. ಬರ್ತನ ಇರುತ್ತೆ, ಬರ್ತನ ಇದ್ರು ಇನ್ನೊಬ್ಬರ ಬರ್ತನ ಹೋಲಿಸ್ಕೊಂಡಾಗ ನಮ್ಮ ಬರ್ತನವೇ ವಾಸಿ ಅಂತ ಸುಖ ಆಗತ್ತೆ. ಸುಖವು ನಿಜವಾಗಿ ಪರಮಾರ್ಥವಾದ ಬರಿಯ ಸುಖವೇ. ನಿಜವಾಗಿ ನೋಡಿದರೆ ವ್ಯವಹಾರದ ಸುಖವು ಪರಮಾರ್ಥ ಸುಖವೇ ಆಗಿರುತ್ತದೆಯೇ ಹೊರತು ಅದಕ್ಕಿಂತ ಬೇರೆಯಾದ ಒಂದು ಸ್ವತಂತ್ರ ಸುಖವಿಲ್ಲ. ಎಲ್ಲ ಅರಿವು ಇರುವ ಹೇಗೆ ಪರಮಾರ್ಥ ಅರಿವು ಇರುವೆಯೋ ಸುಖವಲ್ಲ ಹಾಗೆ. ಇಲ್ಲಿಯೂ ಅರಿವಿನ ಪ್ರಕರಣದಲ್ಲಿ ಹೇಳಿದ ರೀತಿಯ ಯುಕ್ತಿಗಳನ್ನು ನೆನಪಿಗೆ ತಂದುಕೊಳ್ಳಬೇಕು. ನಾವು ಮಾಡುವ ಕರ್ಮದಿಂದ ನಮಗೆ ಬೇಕಾದ ಆಯಾ ವಿಷಯವು ನಮ್ಮೆದುರಿಗೆ ಬಂದು ನಿಂತರೆ ನಮ್ಮ ಅಂತಃಕರಣದ ವೃತ್ತಿಯು ತನ್ನ ಕತ್ತಲೆಯ ಮುಸುಕನ್ನು ತೊಲಗಿಸಿಕೊಂಡು ಪ್ರಸನ್ನವಾಗುತ್ತದೆ. ಇದೇ ಸುಖ ಆಗುವುದಿಲ್ಲ. ಕರ್ಮ ಪುಣ್ಯ ಕರ್ಮ ಇಷ್ಟಾರ್ಥ ವಸ್ತು ಅಂತ ನಿಲ್ಲಿಸ್ಬಿಡುತ್ತೆ. ಅಂತಃಕರಣದಲ್ಲಿ ಸುಖದಕ್ಕೆ ಮುಸುಕಿರ್ತಲ್ಲ ಮುಸುಕು, ಅದು ಮರೆಯಾಗುತ್ತೆ, ಪ್ರಸನ್ನವಾಗುತ್ತೆ. ಆಗ ಅದರಲ್ಲಿ ಸಾಕ್ಷಿಯಾದ ಆತ್ಮನ ಆನಂದವು ಹೊರಸೂಸುತ್ತದೆ. ವಿಷಯದ ನಿಮಿತ್ತದಿಂದ ತೋರಿಕೊಂಡಿತೆಂಬ ಕಾರಣದಿಂದ ಇದನ್ನು ವಿಷಯ ಸುಖವೆಂದು ಜನರು ಭಾವಿಸುತ್ತಿದ್ದಾರೆ. ಇದು ವಿಷಯಗಳಿಂದ ಉಂಟಾಯಿತೆಂದೂ ಭಾವಿಸುತ್ತಾರೆ, ಆತ್ಮನ ಧರ್ಮವೆಂದೂ ತಿಳಿದುಕೊಳ್ಳುತ್ತಾರೆ. ಆದರೆ ನಿಜವಾಗಿ ಆನಂದವೆಂಬುದು ಸ್ವರೂಪವೇ ಹೊರತು ಧರ್ಮವಲ್ಲ, ಧರ್ಮಿಯೂ ಅಲ್ಲ ಎಂಬುದನ್ನು, ಅದಕ್ಕೆ ಹುಟ್ಟು ಹೊಂದು ಮೊದಲಾದವುಗಳಿಲ್ಲವೆಂಬುದನ್ನು ಅರಿವಿನ ವಿಷಯದಲ್ಲಿ ಹಿಂದೆ ಹೇಳಿರುವಂತೆಯೇ ಮನಗಾಣಬೇಕು. ಸುಖವು ಬೇರೆ ಬೇರೆಯ ಜನರಲ್ಲಿ ಬೇರೆ ಬೇರೆಯಾಗಿ ಕಾಣುವುದು ನಿಜ. ಆರೋಗ್ಯ, ಬಲ, ವಿದ್ಯೆ, ತಪಸ್ಸು, ಬ್ರಹ್ಮಚರ್ಯ, ವೈರಾಗ್ಯ ಮುಂತಾದವುಗಳು ಹೆಚ್ಚಿದಂತೆಲ್ಲ ಸುಖವೂ ಹೆಚ್ಚುವುದೆಂದು ನಾವು ಭಾವಿಸುವುದು ನಿಜ. ಆದರೆ ಇಂಥ ಸಂದರ್ಭದಲ್ಲಿ ಸುಖದಲ್ಲಿಯೇ ಪರಿಮಾಣ ತಾರತಮ್ಯ ಉಂಟಾಗುವುದೆಂದು ಮಾತ್ರ ತಿಳಿಯಬಾರದು. ಮೇಲೆ ಹೇಳಿದಂತೆ ಒಂದೇ ಒಂದಾದ ಆನಂದವೇ ಆಯಾ ವೃತ್ತಿಯ ಮೂಲಕವಾಗಿ ಹೆಚ್ಚು ಹೆಚ್ಚಾಗಿ ಹೊರತೋರಿಕೊಳ್ಳುತ್ತಿರುತ್ತದೆ ಅಷ್ಟೇ. ಆದ್ದರಿಂದಲೇ ಶ್ರುತಿಯು ಈತನೇ
ಇವನೇ ಆನಂದಗೊಳಿಸುತ್ತಾನೆ. ಆದ್ದರಿಂದಲೇ ಶ್ರುತಿಯು ಈತನೇ ಜೀವರನ್ನು ಆನಂದಗೊಳಿಸುತ್ತಾನೆ. ತೈತರಿಯ 2:7. ಈ ಆನಂದದ ಅಂಶಗಳನ್ನೇ ಆಶ್ರಯಿಸಿಕೊಂಡು ಮಿಕ್ಕ ಪ್ರಾಣಿಗಳು ಬಾಳುತ್ತಿವೆ. ಬೃಹದಾರಣ್ಯಕ 4:3-32 ಎಂದು ಸಾರುತ್ತಿದೆ. ಸುಖದಲ್ಲಿ ತೋರುವ ತಾರತಮ್ಯವು ಮಾಯಿಕ. ಸಾಕ್ಷಿ ಚೈತನ್ಯವು ಬೇರೆ, ಅದಕ್ಕೆ ವಿಷಯವಾಗಿರುವ ಅವಸ್ಥೆ ಬೇರೆ. ಅವಸ್ಥೆಯಲ್ಲಿ ನಾನು ಮಿಕ್ಕದ್ದು ವಿಭಾಗವಿದೆ. ಬೇರೆ ಬೇರೆ ವಿಷಯಗಳಿಂದ ಬೇರೆ ಬೇರೆಯ ಪ್ರಮಾಣದ ಸುಖವಾಗುವುದು ಕಂಡುಬರುತ್ತದೆ. ಸುಖ ದುಃಖಗಳ ವಿಭಾಗವಿದೆ. ಹೀಗೆಲ್ಲ ಅನುಭವದಲ್ಲಿದ್ದರೂ ಆನಂದವು ವಿಷಯವಿಲ್ಲದೆಯೇ ಉಂಟಾಗುವುದೆಂದು ಹೇಳಬಹುದೇ? ಸುಖವು ವ್ಯಾವಹಾರಿಕ, ಪ್ರಾತಿಭಾಸಿಕ ಎಂದು 3 ಬಗೆ ಎಂಬ ಅನುಭವಕ್ಕೆ ಆನಂದವು ಒಂದೇ ಎಂದು ಹೇಳುವುದು ವಿರುದ್ಧವಲ್ಲವೇ? ಕಣ್ಣಿಗೆ ದುಃಖವು ಕಾಣುತ್ತಿದ್ದರೂ ಎಲ್ಲವೂ ಸುಖವೇ ಎಂದು ವಾದಿಸುವ ಆಶಾವಾದಿಗಳಿಗೂ ಈ ವಾದಕ್ಕೂ ನಿಕಟ ಸಂಬಂಧವಾಗುವುದಿಲ್ಲವೇ ಎಂದು ಯಾರಾದರೂ ಆಕ್ಷೇಪಿಸಬಹುದು. ಈ ಆಕ್ಷೇಪಕ್ಕೆ ಹಿಂದೆ ಅರಿವಿನ ವಿಷಯದಲ್ಲಿ ಹೇಳಿರುವಂತೆ ಕನಸು ನಿದ್ರೆಗಳನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಪರಿಹಾರವನ್ನು ಹೇಳಬೇಕಾಗುತ್ತದೆ. ಸಾಕ್ಷಿಯು ಯಾವ ಅವಸ್ಥೆಗೂ ಕಟ್ಟು ಬಿದ್ದಿರುವುದಿಲ್ಲವಾದ್ದರಿಂದಲೂ ಅವಸ್ಥೆಗಳು ಸಾಕ್ಷಿಯನ್ನು ಬಿಟ್ಟು ಸ್ವತಂತ್ರವಾಗಿ ಇರಲಾರವಾದ್ದರಿಂದಲೂ ಅವಸ್ಥೆಗಳು ಅವುಗಳಲ್ಲಿ ತೋರುವ ಸುಖವೂ ಆನಂದ ಸ್ವರೂಪವಾದ ಸಾಕ್ಷಿಯೇ ಆಗಿರುವುದೆಂಬುದು ನಿಸ್ಸಂಶಯವಾಗುತ್ತದೆ. ಕನಸಿನಲ್ಲಿ ಬಗೆ ಬಗೆಯ ವಿಷಯಗಳಿಂದಾಗುವ ಸುಖ ದುಃಖಗಳು ಅವುಗಳ ಪರಿಮಾಣದಲ್ಲಿ ತಾರತಮ್ಯವೂ ಕಂಡುಬಂದರೂ ಅಲ್ಲಿ ಭೋಕ್ತೃ ಭೋಗ ಭೋಗ್ಯವೆಂಬ ತ್ರಿಪುಟಿಯು ಕೇವಲ ತೋರಿಕೆಯಿಂದಾಗಿರುತ್ತದೆ. ಅಲ್ಲಿ ಈ ತ್ರಿಪುಟಿಯು ನಿಜವಾಗಿ ಇಲ್ಲವೇ ಇಲ್ಲವೆಂದು ನಾವೆಲ್ಲರೂ ನಂಬಿರುತ್ತೇವೆ. ಆದರೆ ಈಗಲೂ ಇದೇ ಸಾಕ್ಷಿಯು ಆ ತೋರಿಕೆಯ ತ್ರಿಪುಟಿಯನ್ನು ನೋಡುತ್ತಿರುತ್ತಾನೆ. ಆಗ ನಮಗೆ ತೋರಿ ಬರುವ ಸುಖ ದುಃಖಕ್ಕೆಲ್ಲ ಆನಂದ ರೂಪನಾದ ಸಾಕ್ಷಿ ಚೈತನ್ಯವಲ್ಲದೆ ಮತ್ತೆ ಯಾವುದೊಂದು ಮೂಲವೂ ಇರುವುದಿಲ್ಲ. ಎಚ್ಚರದಲ್ಲಿಯೂ ನಮಗೆ ಸುಖ ದುಃಖಾದಿ ವಿಭಾಗವು ತೋರುತ್ತಿದ್ದರೂ ಇವೆಲ್ಲವೂ ಆನಂದವೇ ಆಗಿರುತ್ತದೆ. ಇದು ಅನುಭವದ ಆಧಾರದಿಂದ ಉಂಟಾಗಿರುವ ತೀರ್ಪಾದ್ದರಿಂದ ಇದನ್ನು ಅಲ್ಲಗಳೆಯುವುದು ಯಾರಿಂದಲೂ ಆಗಲಾರದು. ನಿರಾಶಾವಾದಿಯು ಕಲ್ಪಿಸುವ ದುಃಖವೆಂಬುದು ಹೀಗೆ ನಿಜವಾಗಿ ಸುಖವೇ ಆಗಿರುವುದರಿಂದ ಎಲ್ಲವೂ ಸುಖವೇ ಎಂಬ ಆಶಾವಾದವೇ ಯುಕ್ತವಾದದ್ದು. ಆದರೆ ಈ ಅನುಭವವನ್ನು ತೋರಿಸಿಕೊಡದೆ ಎಚ್ಚರದ ಕಣ್ಣಿನಿಂದಲೇ ನೋಡಿ ಎಲ್ಲವೂ ಸುಖವೆನ್ನುವುದು ಮಾತ್ರ ಒಣತರ್ಕವಾಗುತ್ತದೆ. ಲೋಕದಲ್ಲಿ ವಿಜ್ಞಾನವಾದಿಗಳಿಗೂ ಬಾಹ್ಯ ಸತ್ಯತ್ವವಾದಿಗಳಿಗೂ ಆಗಿರುವ ಮತಭೇದವು ಹೇಗೆ ಕೇವಲ ತರ್ಕದಿಂದ ಶಮನವಾಗಲಾರದೋ ಹಾಗೆಯೇ ಆಶಾವಾದಿಗಳಿಗೂ ನಿರಾಶಾವಾದಿಗಳಿಗೂ ಇರುವ ಮತಭೇದವು ಬರಿಯ ತರ್ಕದಿಂದ ಕೊನೆಗಾಣಲಾರದು. ಬರಿಯ ಆನಂದ. ತನಿ ನಿದ್ರೆಯಲ್ಲಿ ಎಲ್ಲವೂ ಬರಿಯ ಆನಂದ ರೂಪದ ಆತ್ಮನೇ. ಬರೀ ನಿದ್ರೆಯ ಅನುಭವವನ್ನು ಲಕ್ಷ್ಯಕ್ಕೆ ಇಟ್ಟುಕೊಂಡರಂತೂ ಈ ಅಭಿಪ್ರಾಯವು ಮತ್ತಷ್ಟು ಗಟ್ಟಿಯಾಗುತ್ತದೆ. ಏಕೆಂದರೆ ಅಲ್ಲಿ ಯಾವ ಪ್ರಪಂಚವೂ ಇಲ್ಲ. ಆದ್ದರಿಂದ ಭೋಕ್ತೃ ಭೋಗ ಭೋಗ್ಯವೆಂಬ ತ್ರಿಪುಟಿ ಇರುವುದಿಲ್ಲ. ಆದ್ದರಿಂದ ಸುಖದಲ್ಲಿ ಯಾವ ತಾರತಮ್ಯವೂ ಇರುವುದೇ ಇಲ್ಲ. ಹೀಗಿದ್ದರೂ ಇದನ್ನು ಸುಖವಿಲ್ಲದ ಅವಸ್ಥೆ ಎಂದು ಯಾರೂ ಅನ್ನುವ ಹಾಗಿಲ್ಲ. ಇದು ಹೇಗೆಂಬುದನ್ನು ನಾವು ಹಿಂದೆ ಅರಿವಿನ ವಿಷಯಕ್ಕೆ ಹೇಳಿದಂತ ಯುಕ್ತಿಗಳಿಂದ ಮನಗಾಣಬಹುದು. ನಿದ್ರೆಯಲ್ಲಿ ನಮಗೆ ಯಾವ ಸುಖವೂ ಇರಲಿಲ್ಲವೆಂದು, ಅದು ಕರಣಗಳ ಅಭಾವದಿಂದುಂಟಾದ ದುಃಖದ ಅಭಾವದಲ್ಲಿ ಎಲ್ಲವೂ ಬರಿಯ ಆನಂದ ರೂಪನಾದ ಆತ್ಮನೇ ಲಕ್ಷ್ಯಕ್ಕೆ ಇಟ್ಟುಕೊಂಡರಂತೂ ಈ ಅಭಿಪ್ರಾಯವು ಮತ್ತಷ್ಟು ಗಟ್ಟಿಯಾಗುತ್ತದೆ. ಏಕೆಂದರೆ ಅಲ್ಲಿ ಯಾವ ಪ್ರಪಂಚವೂ ಇಲ್ಲ. ಆದ್ದರಿಂದ ಭೋಕ್ತೃ ಭೋಗ ಭೋಗ್ಯವೆಂಬ ತ್ರಿಪುಟಿ ಇರುವುದಿಲ್ಲ. ಆದ್ದರಿಂದ ಸುಖದಲ್ಲಿ ಯಾವ ತಾರತಮ್ಯವೂ ಇರುವುದೇ ಇಲ್ಲ. ಹೀಗಿದ್ದರೂ ಇದನ್ನು ಸುಖವಿಲ್ಲದ ಅವಸ್ಥೆ ಎಂದು ಯಾರೂ ಅನ್ನುವ ಹಾಗಿಲ್ಲ. ಇದು ಹೇಗೆಂಬುದನ್ನು ನಾವು ಹಿಂದೆ ಅರಿವಿನ ವಿಷಯಕ್ಕೆ ಹೇಳಿದಂಥ ಯುಕ್ತಿಗಳಿಂದ ಮನಗಾಣಬಹುದು. ನಿದ್ರೆಯಲ್ಲಿ ನಮಗೆ ಯಾವ ಸುಖವೂ ಇರಲಿಲ್ಲವೆಂದು, ಅದು ಕರಣಗಳ ಅಭಾವದಿಂದುಂಟಾದ ದುಃಖದ ಅಭಾವ ಮಾತ್ರವೆಂದು ಕೆಲವರು ಯೋಚಿಸಬಹುದು. ಆದರೆ ಆ ಅಭಿಪ್ರಾಯವು ಸ್ವಲ್ಪವೂ ಸರಿಯಲ್ಲ. ಎಚ್ಚೆತ್ತ ಬಳಿಕ ನಿದ್ರೆಯಲ್ಲಿ ನಾವು ಸುಖವಾಗಿದ್ದೆವು
ಎಂದೇ ನಮಗೆ ನಿದ್ರೆಯ ಪರಾಮರ್ಶ ಜ್ಞಾನವಾಗುತ್ತದೆಯೇ ಹೊರತು ಯಾವ ದುಃಖವೂ ಆಗಲಿಲ್ಲ ಎಂದೇನೂ ಪರಾಮರ್ಶವಾಗುವುದಿಲ್ಲ. ಆಗ ನಮಗೆ ಸುಖವಾಯಿತು ಎಂಬ ನೆನಪೇನೂ ಇಲ್ಲವಲ್ಲ ಎಂದು ಪ್ರತಿವಾದಿಗಳು ಕೇಳಬಹುದು. ಅದಕ್ಕೆ ಉತ್ತರವಿದು. ಅಲ್ಲಿ ನಾವು ಸುಖ ಎಂಬ ವಿಭಾಗವೇನೂ ಇರಲಿಲ್ಲವೆಂಬುದು ಅನುಭವ ಸಿದ್ಧವಾಗಿದೆಯಲ್ಲವೇ. ಅಲ್ಲಿ ನಾನು ಎಂಬ ರೂಪದಲ್ಲಿ ನಾವಿರಲಿಲ್ಲ. ಸುಖವು ನಾನು ರೂಪದಲ್ಲಿ ಅಲ್ಲಿ ಇರಲಿಲ್ಲ. ಸುಖವೋ ನಮ್ಮ ಧರ್ಮವಾಗಿಯೂ ಇರಲಿಲ್ಲ. ಸುಖವೇ ಸ್ವರೂಪ. ಹೀಗಿರುವಲ್ಲಿ ನಮಗೆ ಸುಖವಾಯಿತು ಎಂಬ ಪರಾಮರ್ಶ ಉಂಟಾಗುವುದು ಹೇಗೆ? ಸಾಧ್ಯನೇ ಇಲ್ಲ. ಇಲ್ಲಿ ನೀವು ಜಿಲೇಬಿ ಸುಖ ಆಯ್ತು ಹಾಗೆ ಅಲ್ಲಿ ಸುಖ ನಾನು ಇರಲಿಲ್ಲ ಅಲ್ಲಿ. ಆದ್ದರಿಂದಲೇ ಈಗ ನಮಗೆ ಸುಖವಾಗಿದೆ ಎಂಬ ಅನುಭವವೇನೂ ನಿದ್ರೆಯಲ್ಲಿರುವುದಿಲ್ಲ. ನಿದ್ರೆ ಎಂಬುದು ನಿರ್ವಿಶೇಷವಾದ ಸುಖ ಮಾತ್ರವಾಗಿರುತ್ತದೆ. ಅಲ್ಲಿ ನಾನು, ನೀನು, ವಿಷಯ ಸುಖ ಯಾವುದೊಂದು ಇರುವುದಿಲ್ಲ. ಅವೆಲ್ಲವೂ ನಿರ್ವಿಶೇಷವಾದ ಸುಖ ರೂಪದಲ್ಲಿಯೇ ಇದ್ದುಕೊಂಡಿರುತ್ತವೆ. ಆ ರೂಪವು ನಮ್ಮದೇ ಆಗಿರುತ್ತದೆ. ಸುಖವಾಗಿ ನಿದ್ರಿಸಿದೆನು ಎಂಬ ಪರಾಮರ್ಶವು ಎಚ್ಚರದಲ್ಲಿ ಉಂಟಾಗುತ್ತದೆ. ಅದರಲ್ಲಿರುವುದು ಬರಿಯ ದುಃಖಾಭಾವವಲ್ಲವೆಂಬುದಕ್ಕೆ ನಮ್ಮಲ್ಲಿ ಪ್ರತಿಯೊಬ್ಬನೂ ಸುಖ ನಿದ್ರೆಗೆ ಹಾತುವರಿಯುತ್ತಿರುವುದೇ ನಿದ್ರೆಯಲ್ಲಿ ಭಾವರೂಪವಾಗಿ ಸುಖವಿಲ್ಲದಿದ್ದರೆ ನಿರ್ವಿಘ್ನವಾಗಿ ನಿದ್ರೆ ಬರಲೆಂದು ಶಯನಾಗಾರವನ್ನು ನಾವು ಅಷ್ಟೊಂದು ಸಜ್ಜುಗೊಳಿಸುತ್ತಿದ್ದೇವೆ. ಎಸಿ ಮಾಡ್ಕೊಂಡು, ಫ್ಯಾನ್ ಹಾಕೊಂಡು, ಮಂಚ ಹಾಕೊಂಡು, ಸೊಳ್ಳೆ ಪರದೆ ಕಟ್ಕೊಂಡು, ರಗ್ಗು ಎಲ್ಲ ಪಕ್ಕಕ್ಕೆ ಇಟ್ಕೊಂಡು ಬರ್ಕೋತಿದ್ವಾ? ನಿದ್ರೆ ಬಾರದೆ ಇರುವವನ ಅಮಂಗಳವಾದ ಮುಖವನ್ನು ಸರಿಯಾಗಿ ನಿದ್ರಿಸಿ ಎಚ್ಚೆತ್ತವನ ಪ್ರಸನ್ನವಾದ ಮುಖಕ್ಕೆ ಹೋಲಿಸಿದರೆ ಸಾಕು. ಕೂಡಲೇ ನಿದ್ರೆಯ ಸುಖದ ಹೆಚ್ಚುಗಾರಿಕೆಯು ಎಚ್ಚರದ ಸುಖಕ್ಕೆ ಎಷ್ಟೋ ಸನ್ನಿವೇಶಗಳು ಬೇಕಾಗುತ್ತವೆ. ಮನಸ್ಸಿನ ಸ್ಥಿತಿ, ಧನ ಸಂಪತ್ತು, ವಯಸ್ಸು, ಶಕ್ತಿ, ಸುತ್ತಮುತ್ತಲಿನ ವಿಷಯಗಳು ಇವುಗಳ ತಾರತಮ್ಯದಿಂದ ನಮಗೆ ಸುಖ ತಾರತಮ್ಯವೂ ಆಗುತ್ತದೆ. ಬಹುಕಾಲ ಅನುಭವಿಸಿದ ಸುಖವು ನಮಗೆ ಬೇಸರವಾಗುತ್ತದೆ. ಅದು ಹೋಗಿಬಿಟ್ಟರಂತೂ ದುಃಖವೂ ವ್ಯಥೆಯೂ ಉಂಟಾಗುತ್ತವೆ. ಆದರೆ ನಿದ್ರೆಯ ಸುಖವನ್ನು ನೋಡಿರಿ, ಅದಕ್ಕೆ ಪರಾವಲಂಬನೆ ಇಲ್ಲ. ಇನ್ನೊಬ್ಬರ ಅಧೀನ ಇಲ್ಲ. ಅದು ಹೋಗಿಬಿಟ್ಟು ಕಾಣುವ ವಸ್ತು, ಎಚ್ಚರದ ಯಾವುದೋ ಸುಖ ಕಾಣುವ ವಸ್ತು ಹೋಗ್ಬಿಟ್ರೆ ಅದು ಅದಾಗುತ್ತೆ. ಆಮೇಲೆ ಆ ಸುಖ ಅಂತ ಸುಖವಾಗಿ ಇದ್ದಾಗ ಸುಖ ಬೇಸರ ಆಗದೆ ಸುಖವಾಗಿ ಇತ್ತು ತಿಳ್ಕೊಳ್ಳಿ. ಸುಖವಾಗಿ ಇದ್ದದ್ದಾದ ವಸ್ತು ಹೋಗ್ಬಿಟ್ರಂತೂ ಬೇಸರ ಬಿಡುತ್ತೆ. ಅದಕ್ಕೆ ಪರಾವಲಂಬನೆ ಇಲ್ಲ, ಏರುಪೇರುಗಳಿಲ್ಲ. ಅದು ಎಂದಿಗೂ ನಮ್ಮದೇ ಆಗಿರುತ್ತದೆ. ಮತ್ತೊಂದು ಯಾವುದೂ ಅದಕ್ಕೆ ಅಡ್ಡಿ ಮಾಡಲಾರದು. ಏಕೆಂದರೆ ಕಸ್ಕೊಂಡ್ಬಿಡ್ಬೋದು, ನಿದ್ದೆ ಎಬ್ಬಿಸ್ಬಿಡ್ತಾರೆ, ಅದರಲ್ಲಿ ಯಾವ ಹೆಚ್ಚು ಕಡಿಮೆಯನ್ನೂ ಮಾಡುವ ಹೇತುವೂ ಇರುವುದಿಲ್ಲ. ಅಂಜಿಕೆಗೆ ಕಾರಣವಾದ ಎರಡನೆಯ ವಸ್ತುವನ್ನು ಅರಿಯದ್ದೇ ನಿದ್ರೆಯ ಸುಖವು. ಎಚ್ಚರದಲ್ಲಿ ಸಿಕ್ಕುವ ಮನಸ್ಸಮಾಧಾನ, ವಿಷಯ ಸುಖ, ಹಿಗ್ಗು ಇವುಗಳು ಯಾವುವೂ ಅದಕ್ಕೆ ಸರಿಸಮವಾಗಲಾರವು. ಎಚ್ಚರದ ಸುಖವು ಬಹು ಕಷ್ಟಪಟ್ಟು ಅಗೆದುಕೊಂಡದ್ದು. ನಿದ್ರೆಯ ಸುಖವು ಸುತರಾಂ ಎಂದರೆ ಸುಖ ಕಷ್ಟಪಟ್ಟು ಅಗದ್ಗದ್ದು ಖರೀತ್ರ ಸುತರಾಂಖ ಒಳ್ಳೆ ಎಂದರೆ ಅನಂತವಾದ ಆಕಾಶದಂತೆ ದೇಶ ಕಾಲ ನಿಮಿತ್ತಗಳಿಲ್ಲದೆ ಇರತಕ್ಕದ್ದು, ನಮ್ಮ ಸ್ವರೂಪವೇ ಆಗಿರತಕ್ಕದ್ದು. ಆದ್ದರಿಂದ ಇದನ್ನು ಆನಂದ ಎಂಬ ಘನತೆಯ ಹೆಸರಿನಿಂದಲೇ ಕರೆಯುವುದು ಯುಕ್ತವು. ಇಂಥ ಸ್ವರೂಪಾನಂದವಿರುವುದರಿಂದಲೇ ನಿದ್ರೆಯನ್ನು ಶ್ರುತಿಯು ಹೀಗೆಂದು ಕೊಂಡಾಡುತ್ತದೆ. ಇದು ತಿಳಿನೀರಿನಂತೆ ಸ್ವಚ್ಛವಾಗಿರುತ್ತದೆ, ಅರಿವಿನ ರೂಪವಾಗಿ ತಾನೊಂದೇ ಎರಡನೆಯದಿಲ್ಲದ್ದಾಗಿರುತ್ತದೆ. ಇದೇ ಬ್ರಹ್ಮಲೋಕವು, ಇದೇ ಈ ಜೀವನ ಪರಮಗತಿಯು, ಇದೇ ಅವನ ಪರಮ ಸಂಪತ್ತು, ಇದೇ ಅವನ ಪರಮಾನಂದವು. ಈ ಆನಂದದ ತುಂತುರನ್ನೇ ಮಿಕ್ಕ ಪ್ರಾಣಿಗಳು ಅನುಭವಿಸಿಕೊಂಡು ಬಾಳುತ್ತಿವೆ. ಸರಿಯಾಗಿ ನೋಡಿದರೆ ನಿದ್ರೆ ಎಂಬುದು ಒಂದು ಅವಸ್ಥೆಯೇ ಅಲ್ಲ, ಅದು ಬರಿಯ ಆನಂದವೇ ಆಗಿರುತ್ತದೆ. ಇದನ್ನರಿಯದೆ ನಾವು ಎಚ್ಚರದ ಕಣ್ಣಿನಿಂದ ನೋಡಿ
ಅದನ್ನು ನಿದ್ರೆ ಎಂದು ವ್ಯವಹರಿಸುತ್ತಿದ್ದೇವೆ.